ಮೆಣಸಿನಕಾಯಿ ಬೆಳೆಗೆ ಚುಕ್ಕೆ ರೋಗ ಬಾಧಿಸ್ತಾ ಇದ್ದು ರೈತರಿಗೆ ಸಂಕಷ್ಟ ತಂದೊಡ್ಡಿದೆ. ಚುಕ್ಕೆ ರೋಗಕ್ಕೆ ಔಷಧಿ ಸಿಂಪಡಣೆ ಮಾಡಿದ್ದು ಇಡೀ ಜಮೀನು ಹಾಳಾಗಿದೆ. ಜನತ್ ಕಂಪನಿ ಔಷಧಿಯನ್ನ ಸಿಂಪಡಿಸಿ ರೈತರು ಗೋಳಾಡ್ತಾ ಇದ್ದಾರೆ. ರಾಯಚೂರು ಸಿರವಾರ ತಾಲೂಕಿನ ಜಕ್ಕಲದಿನ್ನಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗ್ರಾಮದ ರಾಜಪ್ಪ 6 ಎಕರೆ ಮೆಣಸಿನಕಾಯಿ ಬೆಳೆಯನ್ನ ಹಾಳು ಮಾಡಿಕೊಂಡಿದ್ದಾರೆ. ಜಕ್ಕಲದಿನ್ನಿ ಗ್ರಾಮದಲ್ಲಿ ರೈತರು ಬೆಳೆಗೆ ಔಷಧಿಯನ್ನ ಸಿಂಪಡಣೆ ಮಾಡಿದ್ರು. ಜನತ್ ಔಷಧಿ ಸಿಂಪಡಣೆಯಿಂದ ಮೆಣಸಿನಕಾಯಿ ಗಿಡಗಳು ಒಣಗ್ತಾ ಇದ್ದಾವೆ. 4 ತಿಂಗಳು ಕಷ್ಟಪಟ್ಟು ಬೆಳೆಸಿರುವಂತ ಮೆಣಸಿನಕಾಯಿ ಬೆಳೆ ಇದೀಗ ಕೈಗೆ ಬಾರದ ಪರಿಸ್ಥಿತಿಗೆ ಬಂದು ನಿಂತಿದೆ. ಎಕರೆಗೆ 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ರೈತರು. ಈಗ ಕಂಗಾಲಾಗ್ತಾ ಇದ್ದಾರೆ. ಏನ್ ಮಾಡೋದು ಮುಂದೆ ಅಂತ ತೋಚ್ತಾ ಇಲ್ಲ. ಇಲ್ಲಿಗೆ ಬಂದಾರ, ಇವತ್ತು ಬರ್ತಾರ, ನಾಳೆ ಬರ್ತಾರ ಅಂತ ನೋಡಿವ್ರಿ. ದಾರಿ ಅವ್ರ ಏನು ಮಾಡಿಲ್ರಿ. ಕಸ್ತೂರ ಅಂತಾರ, ಅಂಗಡಿಯವ್ರನ್ನ ಹೇಳ್ಯಾರಿ, ಕಂಪನಿಯವ್ರನ್ನ ಬಂದಾರ. ಅವ್ರಿಬ್ಬರನ್ನ ಕಟ್ಟಿ ಹಾಕ್ತಿರು. ಈಗ ನಾವು ಕಟ್ಟಿ ಹಾಕಿ ಅವ್ರು ಬರತಾನ ಅಧಿಕಾರಿಗಳು ಅವರು ಕಂಪನಿಯವರೇ ಕಾರಣ. ನಕಲಿ ಔಷಧಿ ನೀಡಿದ ಕಂಪನಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಔಷಧಿ ನೀಡಿದ ಡೀಲರ್ ಅನ್ನ ಹಿಡಿದು ಅನ್ನದಾತರು ಪ್ರಶ್ನೆ ಮಾಡಿದ್ದಾರೆ. ಕೃಷಿ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಮಸರಕಲ್ ರೈತರು. ಕೃಷಿ ವಿಜ್ಞಾನಿಗಳು ಜಮೀನಿಗೆ ಭೇಟಿ ನೀಡಿ ಸ್ಯಾಂಪಲ್ ಸಂಗ್ರಹಣೆ ಮಾಡಿಕೊಂಡಿದ್ದಾರೆ. ಸೂಕ್ತ ಪರಿಹಾರ ನೀಡುವಂತೆ ಅಧಿಕಾರಿಗಳ ಮುಂದೆ ರೈತರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಯಾರಿಗೂ ಅನ್ಯಾಯ ಆಗಬಾರದು ಅಂತ ಅನ್ನದಾತರು ಹೇಳ್ತಿದ್ದಾರೆ. ರೈತರು 3 ತಿಂಗಳುಗಳ ಕಾಲ ಕಷ್ಟಪಟ್ಟು ಮೆಣಸಿನಕಾಯಿಯನ್ನು ಬೆಳೆದಿದ್ರು. ಮೆಣಸಿನಕಾಯಿಗೆ ರೋಗ ಬರ್ತಾ ಇದೆ, ಚುಕ್ಕೆ ರೋಗ ಬರ್ತಾ ಇದೆ, ಹಳದಿ ಬಣ್ಣಕ್ಕೆ ಮೆಣಸಿನಕಾಯಿ ಗಿಡಗಳೆಲ್ಲವೂ ತಿರುಗ್ತಾ ಇದ್ದಾವೆ ಅನ್ನೋ ಕಾರಣಕ್ಕಾಗಿ ಜನ್ನತ್ ಅನ್ನುವಂಥ ಕ್ರಿಮಿನಾಶಕ ಇದು ದೆಹಲಿ ಮೂಲದ ಕಂಪನಿ ಸಿದ್ಧಪಡಿಸಿ ಇಡೀ ದೇಶಾದ್ಯಂತ ಮೆಣಸಿನಕಾಯಿ ಬೆಳೆಗೆ ಸಿಂಪಡಣೆ ಮಾಡಲಿಕ್ಕೆ ರೋಗಗಳೇನು ಬರ್ತಾವೋ ಆ ರೋಗದ ಬೆಳೆಯಲ್ಲಿ ಸಿಂಪಡಣೆ ಮಾಡಲಿಕ್ಕೆ ಡೀಲರ್ಗಳ ಮುಖಾಂತರ ರೈತರಿಗೆ ವಿತರಣೆ ಮಾಡಿದರು. ಈಗ ನಾನು ನಿಮಗೆ ರೈತರನ್ನೇ ಮಾತಾಡಿಸ್ತೀನಿ. ಸರ್, ಏನಾಗ್ತಾ ಇದೆ? ಅದಕ್ಕೆ ಸಂಬಂಧಪಟ್ಟವ್ರು ಕಂಪ್ನಿಯವ್ರು ಬಂದು ಬೇರೆ ಹೊಲಕ್ಕೆ ನಮ್ಮ ತಮ್ಮನ ಹೊಲದಾಗನೂ ಹೊಡೆದು ನೋಡಿದ್ರು ಸರ್. ಹೊಡೆದು ನೋಡಿದ್ರೆ ಡಮ ಹೊಡೆದು ನೋಡಿದ್ರೆ ಸತ್ತೋಯ್ತು ಸರ್. ಮತ್ತೆ ಮೊಸರು ಕಾಲಾಗ ಹೋಗಿ ಅಲ್ಲೇನೂ ಹೊಡೆದ್ರು ಸರ್. ಅಲ್ಲೇನೂ ಸತ್ತೋಗ್ಯದ ಸರ್. ಇದೇ ರೀತಿ ಆಗ್ಯದ್ರಿ. ಆದ್ರೂ ಅವ್ರು ಇನ್ನಾದ್ರೂ ನಮಗೆ ಪರಿಹಾರ ಅಂತ ಅನ್ನವಲ್ರು, ಏನನ್ನವಲ್ರು, ನಮಗೆ ಸಂಬಂಧ ಇಲ್ಲ, ನಾವೇನು ಮಾಡಮ್ಮ ಅಂತೇಳಿ ಹಿಂಗೆ ಹೇಳ್ಕೊಂತ ಹೊಂಟಾರೆ ಸರ್. ನಮ್ಮದು ಭಾಳ ಕಷ್ಟ ಆಗಿಬಿಟ್ಟದ ಸರ್. ಇಲ್ಲಿ ನಾವು 3 ಬಡ್ಡಿ 4 ಬಡ್ಡಿ ಅಲ್ಲಿ ಇಲ್ಲಿ ತಂದು ಸಾಲ ಸೂಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕುಂತ್ಕೊಂಡಿವಿ ಸರ್. ಈಗ ಆದ್ರೂ ನಾವು ಈಗೇನು ವಿಷ ಕುಡಿಯೋ ಪರಿಸ್ಥಿತಿ ಬಂದದ ಸರ್. ಈಗ ಏನಿಲ್ಲರಿ, ಈಗ ಯಾರು ಕೈ ಹಿಡಿಯೋವಲ್ರು, ನಮ್ಮನ್ನು ಯಾರು ಕೇಳೋವಲ್ರು. ಒಟ್ಟು ಯಾರನ್ನ ಕೇಳಿದ್ರು ಅವ್ರ ಮ್ಯಾಗ ಇವ್ರು ಹೇಳ್ತಾರೆ, ಇವ್ರ ಮ್ಯಾಗ ಅವ್ರು ಹೇಳ್ತಾರೆ. ಹಿಂಗೆ ಅಂತ್ಯ ಮ್ಯಾಗ ನಡೆದ ಸರ್. ಇನ್ನಾದ್ರೂ ಅವರು ಏನಾರ ಮಾಡಮದಕ್ಕಂತ ಅನ್ನವಲ್ರಿ ಸರ್. ಅವರು ಅಧಿಕಾರಿಗಳು ಯಾರಾದರೂ ಬಂದ್ರ, ಭೇಟಿ ಕೊಟ್ಟದ್ರ, ಏನು ಪರಿಹಾರ ಸರ್? ಅವ್ರು ಬಂದಿದ್ರು ಸರ್. ಬರೋದು ನೋಡ್ಕೊಂತಾರ ಹೋಗ್ತಾರೆ ಸರ್, ಅಷ್ಟೇ. ಅದಕ್ಕೆ ಏನು ಉತ್ತರ ನೀಡವಲ್ರಿ ಸರ್. ಈಗ ಮತ್ತೆ ಅದನ್ನ ತೆಗೆದು ಸಜ್ಜಗುಣ ಬಿದ್ದು ಸರ್. ಸಜ್ಜಗುಣ ಈ ರೀತಿ ಒಣಗಕಚ್ಚ ಸರ್. ನಾವು ಇಲ್ಲಿಗೆ 40 ವರ್ಷ ಆಯ್ತು ಸರ್. ಈ ನಮ್ಮ ಸರ್ವಿಸ್ನಾಗ ಕಸದ ಎಣ್ಣೆ ಹೊಡೆದ್ರೂ ಈ ಥರ ಒಣಗಿಲ್ಲ ಸರ್. ಈ ಮುಂದಾರ ನಮ್ಮ ಹೊಲ ಬೆಳಿತದೋ ಇಲ್ಲ, ನಮ್ಮ ಜಮೀನು ಹಾಳಾಗಿ ಹೋಯ್ತದೆ ನಮ್ಮದು ಭಯ ಆಗಿಬಿಟ್ಟು ಸರ್. ನಮಗೆ ಒಂದು ಎಕರೆಗೆ 40 ಸಾವಿರ ಖರ್ಚು ಬರುತ್ತೆ ಬರೀ ಹಚ್ಚಕ್ಕೆ, ಒಂದು ಕಡ್ಡಿ ತರಕ್ಕೆ. ಅಂದರೆ 6 ಎಕರೆ ಹಚ್ಚಿದ್ವಿ ನಾವು. 6 ಅಂದರೆ 6 ನಕ್ಕಲ್ಲಿ 24, ಒಂದು 2.5 ಲಕ್ಷ ಆಯಿತು. 2.5 ಲಕ್ಷ ಪ್ಲಸ್ ಮತ್ತೆ ಅದನ್ನು ಕೂಲಿ ನಾಲಿ ಬಂದು ಎಲ್ಲ ಬಂದು 3 ಲಕ್ಷ ಬರುತ್ತೆ. ಅಂದರೆ ಬರೀ ಹಚ್ಚು ಬುಡಕ್ಕೆ. ಮತ್ತು ಆಮೇಲೆ ಅದಕ್ಕೆ ಗೊಬ್ಬರ ಬೇರೆ, ಲೀವ್ಸ್ ಬೇರೆ, ಅಂದರೆ ಟೋಟಲ್ ಎಲ್ಲ ಒಂದು ಲಕ್ಷ. ಇದುವರೆಗೆ ಎಲ್ಲ ಒಂದು ಲಕ್ಷ ಖರ್ಚು ಮಾಡಿದ್ದೀವಿ ನಾವು. ಅದಕ್ಕೆ ಏನೇನೇನೇನೋ ಉಪಯೋಗ ಇಲ್ಲ ಸರ್. ಎಲ್ಲ ಹಿಂಗಾಗಿ ಆಫೀಸಿಗೆ ಹೋಗಿ ಬಂದುಬಿಡ್ತೀವಿ. ಬಟ್ ಅವ್ರು ರೆಸ್ಪಾನ್ಸ್ ಮಾಡವಲ್ರು. ಅವರು ಅಲ್ಲಿದ್ದೀವಿ ಇಲ್ಲಿದ್ದೀವಿ, ಅವಾಗ ಬರ್ತಾ ರಿಪೋರ್ಟು, ಈಗ ಬರ್ತಾ ರಿಪೋರ್ಟು ಅಂತಾರೆ ಸರ್. ಆ ರಿಪೋರ್ಟ್ ಇನ್ನೂ ಬರೋಂಗಿಲ್ಲ ಸರ್. ನಮ್ಮ ಪ್ರಕಾರ ರಿಪೋರ್ಟೇ ಬರೋಂಗಿಲ್ಲ ಸರ್. ಕೃಷಿ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ರೈತರು ಏನು ನಷ್ಟಕ್ಕೊಳಗಾಗಿದ್ದಾರೆ ಆ ರೈತರಿಗೆ ಪರಿಹಾರ ಕೊಡಿಸೋದ್ರ ಜೊತೆಗೆ ಯಾವ ಕ್ರಿಮಿನಾಶಕವನ್ನು ಯಾವ ಕಂಪನಿ ಸರಬರಾಜು ಮಾಡಿದೆ ಅಂಥ ಕಂಪನಿ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಮಾತುಗಳು ರೈತರಿಂದ ಕೇಳಿ ಬರ್ತಾ ಇದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.